ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಈಗ ನಾನಾ ರೀತಿಯ ತಿರುವನ್ನ ತೆಗೆದುಕೊಳ್ತಾ ಇರುವಂತದ್ದು. ಸಚಿವ ಪ್ರಿಯಾಂಕರ್ಗೆ ಹೆಸರು ಬಂದ ಹಿನ್ನೆಲೆಯಲ್ಲಿ ಬಿಜೆಪಿ ಕೂಡ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗುತ್ತದೆ. ಇಂದು ಭಿತ್ತಿ ಪತ್ರಗಳನ್ನು ಕೂಡ ಅಂಟಿಸಿದ್ರು. ಈ ಸಂಬಂಧಪಟ್ಟಂತೆ ಕೂಡ ಏನು ಕಲಬುರಗಿ ಸಂಬಂಧ ಅಲ್ಲಿ ಕೂಡ ಕಲಬುರಗಿ ಚಲೋ ಅಥವಾ ಕಲಬುರಗಿಯಲ್ಲಿ ಕೂಡ ಮನೆ ಮುತ್ತಿಗೆ ಕೂಡ ತೀರ್ಮಾನ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋಕೆ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರು ಚಲವಾದ ನಡೆಸಿಕೊಂಡಿದ್ದಾರೆ. ಸರ್, ಸಚಿನ್ ಆತ್ಮಹತ್ಯೆಯಲ್ಲಿ ಈ ಕಡೆ ಸುಪಾರಿ ಪ್ರಕರಣ ಮತ್ತೊಂದು ಕಡೆ ಬೇರೆ ಬೇರೆ ರೀತಿಯ ಕೂಡ ಎಲ್ಲ ಬರ್ತಾ ಇರುವಂತದ್ದು ಏನಿಸುತ್ತೆ ಸರ್? ನೋಡಿ, ಇದನ್ನ ಕಾಂಗ್ರೆಸ್ ವೈಯಕ್ತಿಕವಾಗಿ ತಗೊಂಡಿದೆ ಅಂತ ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ. ಪ್ರಿಯಾಂಕ್ ಅವರು ಅದನ್ನೇ ಹೇಳಿದ್ದಾರೆ. ಏನಿದೆ ಇದರಲ್ಲಿ ವೈಯಕ್ತಿಕ? ನಿಮ್ಮ ಹೆಸರು ಅದರಲ್ಲಿ ಪ್ರಸ್ತಾಪ ಆಗಿಲ್ಲ ಅಂದ್ರೆ 7 ಪೇಜ್ ನೋಟ್ ಇದೆ. ಅದು ಇದು ಎಲ್ಲಿ ಬಂತು, ಹೇಗೆ ಬಂತು, ಅದು ನಮಗೆ ಗೊತ್ತಿಲ್ದಿದ್ದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದಾಗ ನಾವು ಅದನ್ನು ಪ್ರಶ್ನೆ ಮಾಡಬಾರ್ದು ಅಂತೇಳಿ. ವಿರೋಧ ಪಕ್ಷ ಇರೋದು ಏನಕ್ಕೆ ಮತ್ತೆ? ಇಲ್ಲಾಂದ್ರೆ ನಾವು ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ನಾಳೆ ನೀವೇ ಏನು ಹೇಳ್ತೀರಿ, ವಿರೋಧ ಪಕ್ಷ ಸತ್ತಿದೆ ಅಂತ. ಹೌದಾ? ಈಗ ನಾವು ಪ್ರಶ್ನೆ ಮಾಡಿದರೆ ಇದು ಬೇಕು ಅಂತಲೇ ನಮ್ಮನ್ನು ಟಾರ್ಗೆಟ್ ಮಾಡ್ತೀವಿ. ಇದು ಎಲ್ಲನೂ ರಾಜಕೀಯ ಭಾಷೆ, ಇದು ಮಾತುಗಳು. ನಾನು ಹೇಳ್ತಕ್ಕಂಥದ್ದು, ಒಂದು ಜೀವ ಹೋಗಿದೆ, ಅವ್ರಿಗೆ ನ್ಯಾಯ ಕೊಡಬೇಕು. ಆ ಕುಟುಂಬ 6 ಜನ ಮಕ್ಕಳು, 5 ಹೆಣ್ಣು ಮಕ್ಕಳು, ಒಂದೇ ಗಂಡು ಮಗ, ಅವನು ತೀರ್ಕೊಂಡು ಹೋಗಿದ್ದಾನೆ. ಆ ಕುಟುಂಬ ಎಷ್ಟು ನೋವನ್ನು ಅನುಭವಿಸ್ತಾ ಇದೆ. ನೀವೇ ಹೇಳ್ತೀರಿ, ಅನೇಕ ಸಂದರ್ಭಗಳಲ್ಲಿ ಒಬ್ಬ ಪ್ರಾಣ ತ್ಯಾಗ ಮಾಡ್ಬೇಕಂತಂದ್ರೆ, ಸೂಸೈಡ್ ಮಾಡ್ಕೊಳ್ಬೇಕಂತಂದ್ರೆ ಅವನು ಇದರಲ್ಲಿ ಎಷ್ಟು ನೋವಿರುತ್ತೆ, ಹೇಗೆಲ್ಲ ಇರುತ್ತೆ, ಅವನಿಗೆ ಏನೇನಾಗಿರುತ್ತೆ, ಇದನ್ನೆಲ್ಲ ಯೋಚನೆ ಮಾಡಬೇಕು. ನಮ್ಮ ಸರ್ಕಾರ ಇದ್ದಾಗ ನೀವು ಹೇಳಿದ್ರಿ, ಈಗ ಅವನಿಗೆ ನೋವೇ ಆಗಿಲ್ಲ ಅಂತೀರಾ? ಇವೆಲ್ಲ ಸಂದರ್ಭಕ್ಕೊಂದು ಮಾತಾಡೋದು ಬೇಡ. ನಮಗೆ ನಾನು ವೆರಿ ಕ್ಲಿಯರ್ ಇವತ್ತು ಹೇಳ್ತೇನೆ ನಿಮ್ಮ ಮುಂದೆ, ಪ್ರಿಯಾಂಕಾ ಖರ್ಗೆಯವರ ವಿರುದ್ಧವಾಗಿ ವೈಯಕ್ತಿಕ ಯಾರ್ದು ಏನೂ ಇಲ್ಲ, ಪಕ್ಷದ್ದು ಇಲ್ಲ, ಇದು ಟಾರ್ಗೆಟ್ ಅಲ್ಲ. ಅಲ್ಲಿ ಪ್ರಸ್ತಾಪ ನಿಮ್ಮ ಹೆಸರು ಆಗಿದೆ, ನೀವು ಸಚಿವರಿದ್ದೀರಿ, ಎಲ್ಲ ನಿಮ್ಮ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡ್ಗಳೇ ಇದ್ದಾರೆ ಅಲ್ಲಿ. ಆ ಗ್ಯಾಂಗ್ ಪೂರ್ತಿ ನಿಮ್ಮದು ಅಂತೇಳಿ ಆತ ಯಾರು ತೀರ್ಕೊಂಡಿದ್ದಾನೋ, ಸಚಿನ್ ತೀರ್ಕೊಂಡಿರೋನು, ಅವರೇ ಬರೆದಿಟ್ಟಿದ್ದಾರೆ. ಅದರಲ್ಲಿದೆ ಸುಪಾರಿ ಕೊಟ್ಟಿದ್ದಾರೆ, ಇವರೆಲ್ಲ ಸೇರಿ ಇಂತಿಂಥವ್ರನ್ನ ಇದು ಮುಗಿಸ್ಬೇಕು ಅಂತ ಅದನ್ನೆಲ್ಲ ಬರೆದಿದ್ದಾನೆ. ಅದರಲ್ಲೇನೆ ಹನಿ ಟ್ರ್ಯಾಪ್ಗೆ ಇಂತಿಂಥವ್ರನ್ನೆಲ್ಲ ಇವರು ರೆಡಿ ಮಾಡ್ತಾರೆ. ಈ ಗ್ಯಾಂಗು ಹನಿ ಟ್ರ್ಯಾಪ್ ಗ್ಯಾಂಗ್ ಅವರೇ ಹೇಳಿರೋದು. ಅಂದಮೇಲೆ ಇವರೆಲ್ಲ ನಿಮ್ಮ ಫಾಲೋವರ್ಸು, ನಿಮ್ಮ ಅನುಯಾಯಿಗಳು. ಅದರಿಂದ ಏನಾಗುತ್ತೆ, ನಿಮ್ಮ ಹೆಸರು ತಳಕ ಹಾಕೊಂಡ ಮೇಲೆ ಅದರಿಂದ ನೀವು ಜವಾಬ್ದಾರಿ, ಅದರಿಂದ ನೀವು ಹೊರಗಡೆ ಬರಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಅದರಿಂದ ಇದು ಸತ್ಯ ಹೊರಗಡೆ ಬರಬೇಕು, ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಈ ಆಪಾದನೆಗಳು ಸತ್ಯವ ಸುಳ್ಳ ಇವೆಲ್ಲವೂ ಕೂಡ ಗೊತ್ತಾಗಬೇಕು. ಈ ಕಾರಣದಿಂದಾಗಿ ಸೂಕ್ತ ಇದರಿಂದ ಅದನ್ನು ತನಿಖೆ ಮಾಡಬೇಕು. ನೀವೇನ್ ಮಾಡಿದ್ರಿ? ಬಟ್ಟೆ ಹರ್ಕೊಳಿಬೇಕಾದ್ರೆ ಬಿಜೆಪಿನವರು ನಾನು ರಾಜೀನಾಮೆ ಕೊಡಲ್ಲ, ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದೀರಿ, ನೀವ್ಯಾರಾದ್ರೂ ನಮ್ಮ ಮನೆಗೆ ಮುತ್ತಿಗೆ ಹಾಕೋದು ಅಂತಂದ್ರೆ ಮೊದಲೇ ಹೇಳ್ಬಿಡಿ, ಯಾರ್ಯಾರಿಗೆ ಕಾಫಿ ಟೀ ಎಲ್ಲ ನಾನು ಅರೇಂಜ್ ಮಾಡಿಸ್ಬಿಡ್ತೀನಿ. ಇದೇನು ಉದ್ದುಟ್ಟತನದ ಮಾತುಗಳಲ್ವಾ? ಯಾಕೆ ಸಂಬಂಧ ಮಾಡಕ್ ಬರ್ತಾ ಇದ್ದಾರ? ಯಾರಾದ್ರು ನಿಮ್ಮ ಮನೆ ಮುತ್ತಿಗೆ ಅಂತಂತಂದ್ರೆ ಅದು ಸಂಬಂಧ ಮಾಡಕ್ಕ ನೋಡಿ, ಇವೆಲ್ಲನೂ ಹೇಳ್ಬಾರ್ದು. ಇದಕ್ಕೆ ವೈಯಕ್ತಿಕ ಅಂತಲೂ ಹೇಳ್ಬಾರ್ದು. ಇದು ಜಾತಿಯನ್ನ ಇದರ ಮಧ್ಯದಲ್ಲಿ ತಗೋಬರ್ಬಾರ್ದು. ಈಗ ಜಾತಿಯನ್ನ ತಳಕ ಹಾಕ್ಲಿಕ್ಕೆ ನೋಡ್ತಿದ್ದ. ನಾನು ಕೂಡ ಅದೇ ಜಾತಿಯವನೇ, ನನಗೆ ಜಾತಿ ಬೇಕಾಗಿಲ್ಲ. ನಾವು ವಿರೋಧ ಪಕ್ಷದ ನಾಯಕರಾಗಿ ಒಂದು ಜಾತಿಗೆ ಸೀಮಿತ ಆಗಬಾರ್ದು. ನಾವು ಎಲ್ಲರಿಗೂ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇವತ್ತು ಅವರೇನು ನಮ್ಮ ಜಾತಿ ಅಲ್ಲ, ಆ ಕುಟುಂಬ ಹಿಂದುಳಿದ ಸಮುದಾಯದವರವರು, ಅವರಿಗೆ ನ್ಯಾಯ ಕೊಡಿಸ್ಬೇಕು. ಆ ಕಾರಣದಿಂದ ನಾನು ಹೇಳ್ತಕ್ಕಂಥದ್ದು, ಸಿಒಡಿಗೆ ಕೊಟ್ಟರೆ ಇದರಿಂದ ಏನು ಬರೋದಿಲ್ಲ. ಮಂತ್ರಿಗಳೇ ನನಗೆ ಇಂಥವರಿಂದ ನೀವು ಸಿಒಡಿಗೆ ತನಿಖೆ ಕೊಡಿ ಅಂದ್ರೆ ನೀವು ಸರ್ಕಾರ ಸಿಒಡಿಗೆ ಕೊಡೋದಾದ್ರೆ ಅಲ್ಲಿಗೆ ಅವರು ಬಯಸಿದ್ದು ಹಾಲುವನ್ನ ಕೊಟ್ಟಿದ್ದು ಹೇಳಿದ್ದು ಹಾಲುವನ್ನ ಅಂತ ಆಯ್ತಲ್ಲ. ಅಂದ್ರೆ ಇದರಲ್ಲಿ ಏನು ಅರ್ಥ ಇದೆ? ಸರ್, ಈಗ ನೀವು ಹೇಳಿದಂತೂ ಸಿಒಡಿ ತನಿಖೆಯಿಂದ ನ್ಯಾಯ ಸಿಗಲ್ಲ ಅಂತ. ಒಂದ್ ಕಡೆ ಸುಪಾರಿ, ಮತ್ತೊಂದ್ ಕಡೆ ಹನಿ ಟ್ರಾಪ್ ವಿಚಾರ ಪ್ರಸ್ತಾಪ ಇದ್ದು, ಅದೇ ಈ ವಿಚಾರಣೆ ಎಲ್ಲ ಮಾಡ್ಬೇಕಾದ್ರೆ ಸಿಒಡಿ ತನಿಖೆ ಎಲ್ಲ ಸಿಬಿಐ ತನಿಖೆ ಕೊಡಬೇಕು ಅಂತ ಹೇಳ್ತಾನೆ. ಸುಪಾರಿ ಅಂದ ತಕ್ಷಣನೇ ಅವ್ರ ಹೆಸರುಗಳು ಬಂದಿದೆ ಅಲ್ಲಿ. ಆ ಹೆಸರುಗಳು ಸೋಲಾಪುರದ್ದು, ಮಹಾರಾಷ್ಟ್ರ. ಇಂಟರ್ಸ್ಟೇಟ್ ಆಗೋಯ್ತಲ್ಲ ಇದು, ನೀವ್ ಹೆಂಗ್ ಮಾಡಕ್ಕಾಗತ್ತೆ? ಅದಕ್ಕೆ ಸಿಐಡಿ ಕೊಡಬೇಕು. ಆಮೇಲೆ ಇದು ನಮ್ಮ ವಾದ ಅಲ್ಲ, ಮೊದಲನೇದಾಗಿ ಆ ಕುಟುಂಬದ ವಾದ. ಯಾಕೆ ಅಂತಂದ್ರೆ ಅವ್ರು ಹೋಗಿ 24 ಗಂಟೆ, ಅವನು 22 ಗಂಟೆ ಅವರು ಬದುಕಿರುವಾಗ್ಲೇ ಅವನು ಎಲ್ಲೂ ಓಡಾಡ್ತಿರ್ಬೇಕಾದ್ರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೋಗಿ ನೀವು ಕಂಪ್ಲೇಂಟ್ ತಗೊಳ್ಳೇ ಇಲ್ಲ. ಅವರೇ ಹೇಳ್ತಾರೆ, ನಾವು ಹೋಗಿ ಕಂಪ್ಲೇಂಟ್ ಕೊಟ್ರೆ ಇದನ್ನ ನೋಡ್ಬಿಟ್ಟು ಇದ್ರಲ್ಲಿ ಬಂದಿದೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ, ಅದೇನಾದ್ರೂ ಬಂದ್ಕೊಂಡ್ಲಿ ಮೊದಲು ಅವ್ನ ಪ್ರಾಣ ಉಳಿಸೋಣ ಅಂತ ಹೇಳಿದ್ರೆ
ಇವರೆಲ್ಲ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಪರೀಕ್ಷೆಗಳಿಗೆ ಓದ್ತಾರಲ್ಲ, ಆ ರೀತಿ ಓದ್ಕೊಂಡು ಕೂತಿದ್ದಾರೆ ಅಂತೆ. ಅವ ಈ ಎಲ್ಲ ಹೆಸರುಗಳು ಬಂದ್ಬಿಟ್ಟ ಮೇಲೆ ಇದ್ಯಾವ್ದು ದೊಡ್ಡ ಕೇಸ್ ಆಗುತ್ತೆ, ನಾವೇ ಹಾಕಿದ್ರಲ್ಲಿ ತಲೆ ಹಾಕ್ಬೇಕು, ಆ ಸ್ಟೇಷನ್ಗೆ ಹೋಗಿ ಈ ಸ್ಟೇಷನ್ಗೆ ಹೋಗಿ ಅಂತ ಅವರನ್ನ ಅಲ್ದಾಡ್ಸಿದ್ರು. 2 ಗಂಟೆ ಮಧ್ಯಾಹ್ನ ನಾವು ಹೋಗಿದ್ದು, 9 ಗಂಟೆ ಆದ್ರೂ ಇವರು ಏನು ಮಾಡಲಿಲ್ಲ, ನಮ್ಮನ್ನ ಇಲ್ಲಿಗೆ ಅಲ್ದಾಡ್ಸಿದ್ರು. ಅದರಿಂದ ನಾವು ಕೊನೆಯಲ್ಲಿ ಒಂದು FIR ನ ಈ FIR ಮಾಡಿದ್ರಂತೆ ಅವರು. ಹನಿ ಟ್ರ್ಯಾಪ್ ಅಂತ ಹೇಳಿದ್ರೆ ಅದೇನು ಸರ್ ಮಾಹಿತಿ? ಅದು ನಮ್ಗೆ ಅದೇ ಗೊತ್ತಿಲ್ಲ. ಈಗ ಹನಿ ಟ್ರ್ಯಾಪ್ಗೆ ಇವರು ಈಗ ಇತ್ತೀಚೆಗೆ ಗುಲ್ಬರ್ಗದಲ್ಲಿ ಹನಿ ಟ್ರ್ಯಾಪ್ನ ವಿಚಾರಗಳು ಬಹಳಷ್ಟು ಮುನ್ನೆಲೆಗೆ ಬಂದಿದ್ವು, ಚರ್ಚೆ ಆಗ್ತಿದ್ವು. ಈಗ ಅನಿಸ್ತದೆ ಈ ಹನಿ ಟ್ರ್ಯಾಪ್ಗೂ ಇವರೇ ಕಾರಣನಾ, ಈ ಗ್ಯಾಂಗ್ ಅದೇ ಕೆಲಸನ ಮಾಡ್ತಿತ್ತ? ಇವೆಲ್ಲರೂ ಇರೋದ್ರಿಂದ ಇದು ಫ್ಯಾಕ್ಟ್ ತಿಳ್ಕೋಬೇಕಂದ್ರೆ ಇದು ಇನ್ವೆಸ್ಟಿಗೇಷನ್ ಆಗ್ಬೇಕು. ಅದರಿಂದಾಗಿ ಕೇಳ್ತಾ ಇರೋದೇ ಹೊರತು ಬೇರೇನು ಇದರಲ್ಲಿ ಉದ್ದೇಶ ಇಲ್ಲ. ಒಂದು ಸಮಯ ನಾನು ಹೇಳ್ತೇನೆ, ಬಿಜೆಪಿಯರು ಯಾರಾದ್ರೂ ಇಷ್ಟೊತ್ತಿಗೆ ಇಷ್ಟು ಮಾಡಿಬಿಟ್ಟಿದ್ರೆ ಕಾಂಗ್ರೆಸ್ ಇಡೀ ರಾಜ್ಯಕ್ಕೆ ಬೆಂಕಿ ಆಗ್ತಿತ್ತು. ನಾವು ನ್ಯಾಯಯುತವಾಗಿ ನಮ್ಮ ಹೋರಾಟ ಕೇಳ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಅವರು ಅಂದ್ರೆ ಯಾರು ಅವರು ಆಪ್ತ ಮತ್ತೆ ರಾಜು ಕಪ್ಗಾಲ್ ಅಂತ ಇದ್ದಾರೆ, ಅವ್ರು ಸಂಬಂಧಪಟ್ಟಂತೆ ಅವರು ಒಂದು ಹೇಳಿಕೆ ಕೊಟ್ಟಿರೋದು ಅಂದ್ರೆ ಒಂದಷ್ಟು ದುಡ್ಡು ಕೂಡ ಇವರ ಅಕೌಂಟ್ ಬಂದಿದೆ, ಸಚಿನ್ ಅವರ ಅಕೌಂಟ್ಗೆ ಅಂತ. ದುಡ್ಡು ವ್ಯವಹಾರ ಹಿನ್ನೆಲೆಯಲ್ಲಿ ಕೂಡ ಇದು ಇಡಿ ತನಿಖೆ ಆ ಥರದೆಲ್ಲ ಬೇರೆ ತನಿಖೆ ಆಗ್ಬೇಕಂತ ಏನಾದ್ರು ಅನ್ಸುತ್ತೆ ನಿಮಗೆ? ನೋಡಿ, ಸರ್ಕಾರ ಮನಸ್ಸು ಮಾಡಿ ಇದು ಯಾವುದೇ ತನಿಖೆ ಕೊಡ್ಲಿ, ಸತ್ಯ ಹೊರಬೇಕು. ನಾನು ಹೇಳ್ತಕ್ಕಂಥದ್ದು ದುಡ್ಡು ಅವನು ಕೊಟ್ಟಿಲ್ಲ, ಇವ್ರು ಕಿತ್ಕೊಂಡಿದ್ದಾರೆ. ನಾವ್ ಹೇಳಿದೀವ? ಏನಿಲ್ಲ. ದುಡ್ಡಿನ ಬಗ್ಗೆ ನಮ್ಮದು ಪ್ರಸ್ತಾಪ ಇಲ್ಲ. ನಮಗೆ ವ್ಯಕ್ತಿಯ ಸಾವು, ಸುಪಾರಿ, ಹನಿ ಟ್ರ್ಯಾಪ್, ಈ ಮೂರಕ್ಕೆ ಅವ್ರು ಉತ್ತರ ಕೊಡ್ಬೇಕು ನಮ್ಗೆ. ನೀವು ಅವ್ರಿಗೆ ದುಡ್ಡು ಕೊಟ್ಟಿದ್ರ, ಅವರಿಂದ ಇವ್ರು ಇಸ್ಕೊಂಡಿದ್ರ, ಅದನ್ನ ಇತ್ಯರ್ಥ ಮಾಡಿ, ಎನ್ಕ್ವೈರಿ ಮಾಡಿ ಅದಕ್ಕೆ ಸೂಕ್ತ ವೇದಿಕೆಯಲ್ಲಿ ಅವ್ರಿಗೆ ಉತ್ತರ ಕೊಟ್ಕೊಳ್ಳಿ. ನಮ್ಗೆ ಸಂಬಂಧ ಇಲ್ಲ. ಹನಿ ಟ್ರ್ಯಾಪ್ ಇವರೆಲ್ಲ ಕೂಡ ಬಗೆಹರಿಸಕ, ಇವರೆಲ್ಲ ಕೂಡ ಅದನ್ನ ಇನ್ವೆಸ್ಟಿಗೇಷನ್ ಮಾಡಕ್ಕಾಗಲ್ಲ ಅಂತ ಅನ್ಸುತ್ತಾ? ಅಲ್ಲ, ಅವೆಲ್ಲ ಮಾಡಬಹುದು, ಬಟ್ ನೀವು ಸುಪಾರಿ ಹೇಗೆ ಮಾಡ್ತೀರಿ? ಆಮೇಲೆ ಸಚಿವರು ಸುಪಾರಿ ಅಂತ ಬಂದಾಗ ಅದು ಸಣ್ಣ ವಿಷಯ ಆಗೋದಿಲ್ಲ. ಸುಪಾರಿ ಅಂತಂದ್ರೆ 4 ಜೀವಗಳು ಅಲ್ಲೂ ಇದೆಯಲ್ಲ, ಆ 4 ಜೀವಗಳಿಗೆ ಸುಪಾರಿ ಅಂತಂದ್ರೆ ಇದು ಯಾರೋ ಸಣ್ಣ ವ್ಯಕ್ತಿಗಳಲ್ಲ. ಒಬ್ಬ ಸಚಿವರ ಮೇಲೆ ಆಪಾದನೆ ಬಂದಾಗ ಇದು ನನ್ನ ಮೇಲೆ ಬಂದಿರತಕ್ಕಂಥ ಆಪಾದನೆಯಿಂದ ನಾನು ಹೊರಗೆ ಬರಬೇಕು, CBIಗೆ ಕೊಡಿ ಅಂತ ಅವರೇ ಹೇಳಬೇಕಾಗಿತ್ತು. ಸರಿ, ಹನಿ ಟ್ರ್ಯಾಪ್ ಅಂತ ಯಾಕೆ ಅನುಮಾನ ಬಂತು ಸರ್? ಸರ್ವಜನ ನನಗೆ ಗೊತ್ತಿಲ್ಲ. ಅದರಲ್ಲಿದೆ, ನೋಟಲ್ಲಿದೆ, 7 ಪೇಜ್ ನೋಟ್ ಇದೆಯಲ್ಲ, ಅದರಲ್ಲಿದೆ. ಈ ಗ್ಯಾಂಗು ಹನಿ ಟ್ರ್ಯಾಪ್ ಕೂಡ ಮಾಡ್ತಿತ್ತು ಅಂತೇಳಿ ಅದಕ್ಕೆ ಅವರೇ ಉತ್ತರ ಕೊಡ್ಬೇಕಲ್ಲ. ಈಗ ಹನಿ ಟ್ರ್ಯಾಪ್ ಅಂತ ಹೇಳೋದ್ರಲ್ಲಿ ಕೂಡ ಇದು ಬೇರೆ ಬೇರೆ ರೀತಿ ಕೂಡ ಎಲ್ಲ ತಿರುಗಳು, ಒಂದಷ್ಟು ಅನುಮಾನಗಳು, ಒಂದಷ್ಟೆಲ್ಲ ಆಗ್ಬೋದು ಅಂತ ಅಷ್ಟೇ. ಅದರಿಂದಾಗಿ ಇದು ಎನ್ಕ್ವೈರಿ ಆದ್ರೆ ಎಲ್ಲವೂ ಕೂಡ ಹೊರಗಡೆ ಬರ್ತದೆ. ಪ್ರಿಯಾಂಕಾ ಖರ್ಗೆ ಅವರು ಒಂದು ಮಾತನ್ನ ಹೇಳಿದ್ರು, ಏನು ಮನೆಗೆ ಬರ್ಲಿ ಅಂದ್ರೆ ಏನು ಮುತ್ತಿಗೆ ಬರ್ಲಿ, ಟೀ ಕೊಟ್ಟು ಕಳಿಸ್ತೀರಿ ಬಿಜೆಪಿ ನಾಯಕರಿಗೆ ಅಂತ. ಮುತ್ತಿಗೆ ಕಾರ್ಯಕ್ರಮ ಹಾಕ್ಕೊಳ್ತೀರಾ? ಈ ದೇಶದಲ್ಲೇ ಆಗದೆ ಇರೋ ಒಂದು ಹೊಸ ವ್ಯವಸ್ಥೆ ಅಂತ ಕಾಣುತ್ತೆ ಇದು. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುತ್ತಿಗೆ ಹಾಕ್ಲಿಕ್ಕೆ ಬಂದವರಿಗೆ ಕಾಫಿ ಟೀ ಕೊಟ್ಟಿದ್ದು ನಾನು ಇದುವರೆಗೆ ಕೇಳಿಲ್ಲ. ಬಹಳ ಬುದ್ಧಿವಂತರು ಅವರು. ಅದರಿಂದಾಗಿ ಕಾಫಿ ಟೀನೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಹಳ ಸಂತೋಷ. ಜನ ಅವ್ರ ಹತ್ರ ಕಾಫಿ ಟೀ ಕುಡಿಯೋರು ಯಾರಾದ್ರೂ ಇದ್ರು ಹೋಗ್ಲಿ, ಇಲ್ಲ ಮನೆಗೆ ಸರಿಯಾಗಿ ಬಂದವ್ರಿಗೆ ಕಾಫಿ ಟೀ ಕೊಡಿ. ಮೊದಲು ಹೊರಗಡೆಯಿಂದ ಎಲ್ಲ ಕಷ್ಟಪಟ್ಟು ಬರ್ತಾರಲ್ಲ ಕೆಲಸ ಕೇಳ್ಕೊಂಡು, ಅವ್ರನ್ನ ಹತ್ರ ಮನೆ ಹತ್ರ ಸೇರಿಸೋದಿಲ್ಲ ಅಂತ ಅಪಾದನೆ ಇದೆ ನಿಮ್ಮದು. ಕಾಫಿ ಟೀ ವಿರೋಧ ಮಾಡೋರ್ಗೆ ಬಂದ್ರೆ ಕಾಫಿ ಟೀ ಕೊಡ್ತೀರಾ, ಆದ್ರೆ ನಿಮ್ ಕಷ್ಟ ಸುಖ ಕೇಳಕ್ ಬಂದವ್ರಿಗೆ ಕಾಫಿ ಟೀ ಕೊಡಿ ಅಂತ ಅವರೆಲ್ಲ ಮನವಿ ಮಾಡ್ತಾರೆ. ಈಗ ಮುತ್ತಿಗೆ ಕಾರ್ಯಕ್ರಮ ನಡೆಯುತ್ತಾ ಬಿಜೆಪಿ ಅಂತ? ಅಲ್ಲ, ಅದು ಪಕ್ಷದ ತೀರ್ಮಾನ. ಅದು ಪಕ್ಷದ ಅಧ್ಯಕ್ಷರು ಮೊನ್ನೆ ವಿಜೇಂದ್ರ ಅವರು ತೀರ್ಮಾನ ಕೊಟ್ಟಿರೋದು. ನಮ್ಮ ಪಕ್ಷ ತೀರ್ಮಾನ ತಗೊಂಡ ಮೇಲೆ ನಾವು ಅದನ್ನ ಮಾಡ್ಲೇಬೇಕಾಗ್ತದೆ, ಮಾಡ್ತೀವಿ. ಇದು ಚಲವಾದಿ ನಾರಾಯಣಸ್ವಾಮಿ ಹೇಳಿಕೆ. ಅವ್ರು ಹೇಳ್ತಾ ಇರುವಂತದ್ದು ಮೃತ ಸಚಿನ್ ಪ್ರಕರಣದಲ್ಲಿ ನಾನಾ ರೀತಿಯ ಅಂಶಗಳು ಇರುವಂತದ್ದು, ಒಂದ್ ಕಡೆ ಸುಪಾರಿ ಸಂಬಂಧಪಟ್ಟಂತೆ ಇರುವಂತದ್ದು, ಮತ್ತು ಬೇರೆ ರಾಜ್ಯ ಕೂಡ ಇದು ವಿಸ್ತರಿಸುವಂತ ಇರುವಂತದ್ದು, ಮತ್ತು ಹನಿ ಟ್ರ್ಯಾಪ್ ವಿಚಾರ ಕೂಡ ಇರುವಂತದ್ದು. ಎಲ್ಲ ಹಿನ್ನೆಲೆಯಲ್ಲಿ ಇದು CBI ತನಿಖೆ ಆಗ್ಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ ಚಂದ್ರ, ರಿಪಬ್ಲಿಕ್ ಟಿವಿ, ಬೆಂಗಳೂರು.